ಗುಡ್ ಮಾರ್ನಿಂಗ್, ಬೆಳಗಿನ ಜಾವ ಶುಭಾಶಯಗಳು ಎಲ್ಲರಿಗೂ. ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಟೈಮ್ ಈಗ 7:30 ಆಗಿದೆ. ಸ್ವಲ್ಪ ಬೇಗ ಬಂದಿದ್ದೀನಿ. ಬೆಳಿಗ್ಗೆ ಎದ್ದ ಕೂಡಲೇ ಏನು ಏನು ಮಾಡಿದೆ ಅಂತ ಅದು ನೀವು ತಿಳಿಸೋಕ್ಕಾಗಿಲ್ಲ. ಇವತ್ತು ಮಾರ್ಚ್ 20 ತಾರೀಕು. CET ಹುಡುಗರಿಗೆ ಕೋಚಿಂಗ್ಗೋಸ್ಕರ ಇವತ್ತು ಅಡ್ವರ್ಟೈಸ್ಮೆಂಟ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ. ಇವತ್ತು ಎಷ್ಟು ಹುಡುಗರು ಬರ್ತಾರೆ ಅಂತ ಆಮೇಲಿಂದ ತೋರಿಸ್ತೀನಿ. 8:30 9 ಗಂಟೆ ಹಿಂಗೆ. ಈಗ ಈ ಗಿಡಕ್ಕೆಲ್ಲ ನೀರು ಹಾಕಿದೆ. ಇವತ್ತು ಜೆಟ್ಟು ಫಿಕ್ಸ್ ಮಾಡು ಅಂತ ಹೇಳಿದ್ದಾರೆ. ಫಿಕ್ಸ್ ಮಾಡಬೇಕು. ಅದು ಯಾವ ಥರ ಫಿಕ್ಸ್ ಮಾಡಬೇಕು ಅಂತ ಫಿಕ್ಸ್ ಮಾಡಿದ್ಮೇಲೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್. ಜೆಟ್ ಫಿಕ್ಸ್ ಮಾಡಿದ್ದೀನಿ. ಗಾರ್ಡನ್ ಹೊಡಿತೈತೆ ಕಾಲೇಜ್ ಮುಂದೆಗಡೆ. ಇವಾಗ ಏನು ನೆಕ್ಸ್ಟ್ ಏನಪ್ಪ ಅಂದರೆ ತಿಂಡಿ ಬರುತ್ತೆ. ಏನು ತಿಂಡಿ ಅಂತ ಗೊತ್ತಿಲ್ಲ. ಆ ತಿಂಡಿ ಏನು ಅಂತ ನೋಡ್ಬಿಟ್ಟು ನಿಮಗೆ ತಿಳಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನಗೂ ಈ ರೈತನ ಮಗನ ಸ್ವಲ್ಪ ಉಳಿಸಿ ಬೆಳೆಸಿ. ನಿಮ್ಮ ಕೈಯಲ್ಲಿ ಇರೋದು, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಎಲ್ಲ ನಿಮ್ಮ ಕೈಲೇ ಇರೋದು. ಫೋನು ನಿಮ್ಮ ಕೈಲಿದೆ. ನಮ್ಮನ್ನು ಬೆಳೆಸ್ಬೇಕಾದ್ರೂ ನಿಮ್ಮ ಕೈಲೇ ಇರೋದು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಈ ಬಡ ರೈತನ ಮಗನಿಗೆ ಎಷ್ಟು ಜನ ಕಮೆಂಟ್ ಮಾಡ್ತೀರಾ, ಎಷ್ಟು ಜನ ಸಬ್ಸ್ಕ್ರೈಬರ್ ಆಗ್ತೀರಾ ನೋಡ್ತೀನಿ. ನಾನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮುಂದ್ಕೆಲ್ಲ ಬೇವರ್ಸಿ. ಸರಿ, ಬರ್ಕ ಹಾಯ್ ಫ್ರೆಂಡ್, ಇವತ್ತಿನ ತಿಂಡಿ ಗೀ ರೈಸ್ ಕುರ್ಮಾ ನಾನು ಹಾಕ್ಕೊಂಡಿದ್ದೀನಿ. ತಿಂಡಿ ಮಾಡ್ಬೇಕೀಗ. ತಿಂಡಿ ಮಾಡಿದ್ರೆ ಮುಂದಿನ ಕೆಲಸ ಏನು ಅಂತ ಹೇಳ್ತೀನಿ. ಬಟ್ಟರೆಲ್ಲ CET ಕೋಚಿಂಗ್ ಬಂದಿರೋರು. ಹಾಂ, ಎಲ್ಲ ಕಲರೆಲ್ಲ CET ಬರೆಯಕ್ಕೆ ಬರ್ತಾ ಇರೋದು. ಕಲರ್ ಬಟ್ಟೆಯರೆಲ್ಲ ಕಲರ್ ಬಟ್ಟರ್ ಈ ಕಡೆ ಬನ್ನಿ. CET ಹುಡುಗರು ಇವರೆಲ್ಲ. ಫ್ರೆಂಡ್, ರೋಡೆಲ್ಲ ಕ್ಲೀನ್ ಮಾಡಿಸಿ ಅಂತ ಹೇಳಿದ್ರು. ಕಳೆ ಕೀಳ್ಸೋ ಕೇಳಿದ್ದಾರೆ. ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಕಳೆ ಕೀಳ್ತಾ ಇದ್ದಾರೆ. ಇವ್ರು ಕರ್ಕೊ ಹೋಗ್ತಾ ಇದ್ದೀನಿ ಇನ್ನೊಂದು ಕ್ಲೀನ್ ಮಾಡ್ಸಕ್ಕೆ. ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಇಲ್ಲಿಬ್ಬರು ಕಳೆ ಕೀಳ್ತಾ ಇದ್ದಾರೆ. ಎಲ್ಲ ಕ್ಲೀನ್ ಮಾಡ್ಸಕ್ಕೆ ಹೇಳಿದ್ದಾರೆ. ಕ್ಲೀನ್ ಮಾಡಿಸ್ತಾ ಇದ್ದೀನಿ ಈ ಅಮ್ಮರ ಕೈಯಲ್ಲಿ. ನಮ್ಗೆ ಕೊಟ್ಟಿರೋ ರೂಮು. ಹನ್ನೆರಡುವರೆಗೆ ಊಟ. ಇವತ್ತೇನು ಊಟ ಅಂತ ತಿಳಿಸ್ತೀನಿ ನಾನು. ಅಲ್ಲಿವರೆಗೆ ವೇಟಿಂಗಲ್ಲಿ ಪ್ಲೀಸ್. ಹೊಸ ಹುಡುಗರು CET ಬರೆಯಕ್ಕೆ ಬಂದಿರೋ ಹೊಸ ಹುಡುಗರು ಇವರೆಲ್ಲ. ಎಲ್ಲ ಕಲರ್ ಬಟ್ಟೆಲ್ಲ CET ಬರೆಯಕ್ಕೆ ಬಂದರೆ. ಇಲ್ಲಿ ಕೆಳಗಡೆ ಇದ್ದಾರೆ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಏನಮ್ಮ ಹೋಗತ್ತೆಗೆ. ಫ್ರೆಂಡ್, ಗಿಡಕ್ಕೆ ನೀರು ಹಾಕ್ತಾ ಇದ್ದೀನಿ. ತಿಂಡಿ ಮಾಡ್ಕೊಬಂದೆ, ಗಿಡಕ್ಕೆ ನೀರು ಹಾಕ್ತಾ ಇದ್ದೀನಿ. ಒಳಗಡೆ ಸೋಪ್ ಆಯಿಲು ಅವೆಲ್ಲ ಎತ್ತು ಮಾಡಿಬಿಟ್ಟು ನಮಗೀಗ ನೀರು ಹಿಡಿಯೋಕ್ಕೆ ಬಿಡ್ತಾಯಿದ್ದೀನಿ. ಫ್ರೆಂಡ್, ನಮ್ಮ ಕಾಲೇಜ್ಗೆ ಆಸಿಡು ಪರೆಸಿಡು ಎಲ್ಲ ಬಂದಿದೆ. ಸೋಪ್ ಆಯಿಲ್ ಎಲ್ಲ ಎತ್ತಿ ಒಳಗಡೆ ಇಡ್ತಾ ಇದ್ದೀವಿ. ಕಳ್ಳ ನೋಡ್ಬಿಟ್ಟು ಅಥವಾ ಇವು ನಮ್ಮ ಶ್ರೀನಿವಾಸರು HOD DC ಡಿಪಾರ್ಟ್ಮೆಂಟ್. ನಮ್ಮ MIT ಕಾಲೇಜ್ ವೆಜಿಟೇಬಲು ಕಾಲಿ ಪಲಾವ್. ಹೊಸ ಹುಡುಗರಿಗೋಸ್ಕರ ಇವತ್ತು ನಮ್ಮ ಕಾಲೇಜಲ್ಲಿ 4:30 ಗಂಟೆ ಡ್ಯಾನ್ಸ್ ಇದೆ. 4:30 ಆದಮೇಲೆ ಆಮೇಲೆ ಹೇಳ್ತೀನಿ ಏನು ಅಂತ.
ಮಾಡ್ಲ ಅದೇ ಮಾಡ್ತೀವಿ ಯಾರು ಮಾಡಿದ್ಯಾ ಸ್ಮೂತ್ ಏನೋ ಚಾಕ್ಲೇಟ್ ಆಗ್ಬಿಡೋದಲ್ಲ ಅಬ್ಬಾ ಜ್ಯೂಸ್ ಕೊಡು ಒಂದು ಐಸ್ ಕ್ರೀಮ್ ಕೊಟ್ಟಿಲ್ಲ ಚಾಕ್ಲೇಟಾ ಕೀ ಕೊಡಲ್ಲ ಅಂತ ಹೇಳಿದ್ದು ಕೀ ಕೊಡಕ್ಕೆ ಅಲ್ಲೆಲ್ಲ ಜುಮ್ ಅಂತಾವೆ ಅಲ್ಲೆಲ್ಲ ಜುಮ್ ಅಂತಾವೆ ಕೈಯ ಬೆಂಡಾಗೋಯ್ತು ನಂತವಿಲ್ಲ ಕಣ ನೀನು ಯಾವನ್ ಪಿಟಿ ಮಸ್ ಮಾಡ್ದ ನೀನು ಲೈ ನಂತವಿಲ್ಲ ಅಂತ ಹೇಳ್ತಾನೆ ಬದ ಕಡೆ ಒಳ್ಳೆ ಕಪಲ ಸುಸುಕ್ಕೆ ಕೈ ಕೊಡ ಗಾಡಿ ಕೈ ಕೊಡ ಯಾರು ಪೆಟ್ಟಿ ಮಾಡ್ರು ಏನೇ ಏನು ಬೇಕು ಮಾಡ್ರಿ ನಿಮ್ಗೆ ಎಲ್ಲಿಗೆ ಹೋದಿ ಗಾಡಿ ಈ ರೂಮ್ ಕೀ ಕೊಡ್ತೀನಿ ಬೇಕಾದ್ರೆ ನೋಡಿ ನೀನು ಗಾಡಿ ಕೈ ಡ್ರಾಪ್ ಕೊಡಕ್ಕೆ ಗಾಡಿ ಕೇಳ್ಬೇಕಂತ ಬೈಕ್ ಏನೋ ನಾವು ಬರ್ತೀವಿ ಒಟ್ಟಿಗೆ ಹೋಗ್ಬಿಟ್ಟು ಏನು ಮಾಡಿ ಇಷ್ಟೊಪ್ಪಗೆ ಕಿಟ್ ಕ್ಯಾಟು ಡೈರಿ ಮಿಲ್ಕ್ಗೆ ಇಷ್ಟೊಪ್ಪಿಗೆ 10 ರೂಪಾಯಿ ತಗೋತಾರೆ ಇಲ್ಲಿ 10 ರೂಪಾಯಿಗೆ ಇಷ್ಟೊಪ್ಪ ಅದ ಮಂಡ್ಯದ ಬೆಲ್ಲ ಇದ್ದಾಗ ಬೆಲ್ದಚ್ಚು ಮಂಡ್ಯದ ಬೆಲ್ದಚ್ಚು ಇದು ಈ ಕೈ ಮುಟ್ಟೆ ಕೈ ಐಸಾದಂಗೆ ಅವ್ರು ನಂದೇ ಐಸಾಗೋಯ್ತು ಏನ ಇನ್ನ ಏನೇನು ಐಸಾಗಿದ್ದಾವ ಕಡೆ ಬಾ ಬೆಂಕಿ ಪೆಪ್ಸಿ ಅಡ್ರೆಸ್ ತಿಂದಂಗೆ ಆಗುತ್ತಲ್ಲ ಇದು ಥಮ್ಸ್ ಅಪ್ ಅಣ್ಣ ಅರುಣ ಹಲೋ ಅಣ್ಣ ಅರುಣ ಅರುಣ ಈ ಥಮ್ಸ್ ಅಪ್ ಕೊಕಾ ಕೋಲಾ ಯಾಕೆ ಹಚ್ಚಿಸ್ತೈತಿ ಅಲ್ಲ ಇದು ಕೊಕಾ ಕೋಲಾನ್ಯಾ ಥಮ್ಸ್ ಅಪ್ ಪೆಪ್ಸಿ ಹಾಕ್ಸಕ್ಕೆ ಯಾಕಣ್ಣ ಜುಮ್ಮಂತಿದೆ ಅಲ್ಲೂ ಜುಮ್ಮಂತಿದೆ ವಿಡಿಯೋ ಮಾಡ್ಬಿಟ್ಟು ಗ್ರೂಪ್ ಮಾಡ್ಬಿಡ್ತೀನಿ ಹೆಂಗೆ ಕಲ್ಲಿ ನಿಮಗೆ ಇನ್ನೊಂದು ಚಾಕ್ಲೇಟ್ ಬೇಕು ಸುಮಾರು ಮೇಲೆ ಇಲ್ಲಪ್ಪ ಗುಂಡ ತಗೊಂಡು ನಾನೇ ಬಿಟ್ಟೆ ಎಲ್ಲಿಗೆ ಬರಲಿ ಬರಲ್ವಾ ನಾವು ಇಲ್ಲಿ ಹೋಗಲ್ವಾ ಅದೇ ಮನೆ ಬರೋಣ ಪೆಟ್ರೋಲ್ ಬೇಕಾಗಲ್ವಾ ಇಲ್ಲೇನೋ ಕೊಟ್ಟು ಬರ್ತೀವಿ ಇಲ್ಲಪ್ಪ ಬಳಸ್ಕೊಂಡು ಹೋಗಂಗದಪ್ಪ ಇದು ಜೀರಿಗೆ ಬೇಕಾ ಏನು ಬೇಕಾ ಅಣ್ಣ ಪೆಪ್ಸಿ ತರ್ಸಣ ಪೆಪ್ಸಿ ಥಮ್ಸಪ್ ಯಾಕಣ್ಣ ಪೆಪ್ಸಿ ಥಮ್ಸಪ್ ಕೋಕಾ ಕೋಲಾ ಅದು ಪೆಪ್ಸಿ ತರಿಸಿ ಕೋಕಾ ಕೋಲಾ ತರಿಸಿ ಯಾವ್ದಾ ಯಾವ್ದು ನೋಡಿದ್ರೆ ಯಾವಾಗ ಡಿಲೇಟ್ ಮಾಡ್ಬಿಡ್ದು ಬಿಡೋಣ ಅದಾಗೆ ಇದು ಚಾಕ್ಲೇಟ್ ಇದು ಸ್ಮೂತು ಇದು ಪೀಜು ಅಂದರೆ ಮೋಟ್ರಿಗೆ ಹಾಕೋ ಪೀಸ್ ಅಲ್ಲ ಪೀಜು ಅಂತ ಇದು ಪೀಜು ಜ್ಯೂಸು ನೋಡಿ ಇದು ಪಿವಿ ಕಿಕ್ಕು ಆಯಲ್ ಪಿವಿ ಕಿಕ್ ಇದು ಯಾರು ಬಂದಾಗ ಸನ್ಮಾನ ಮಾಡೋಕ್ಕೆ ನಾವು ಯಾವಾಗಲೂ ಸ್ಟಾಕ್ ಮಾಡ್ಕೊಂಡಿರ್ತೀವಿ
ಇಲ್ಲೋಡೆ ನಮ್ದು ಫ್ರಿಜ್ಜು ಕೆಟ್ಟೋಗ್ಬಿಟ್ಟಿತ್ತು. ಈಗ ಹೊಸ ತಂದಿದ್ದೀವಿ. ಹೊಸ ತಂದ್ಬಿಟ್ಟು ಎಲ್ಲ ಎಕ್ಸ್ಟ್ರಾ ಅದನ್ನೆಲ್ಲ ಕಿತ್ತೆ ಬಿಸಾಕ್ಬಿಟ್ಟು ಜೋಡಿಸ್ತಾ ಇದ್ದೀವಿ. ಹೇಳ ಫ್ರಿಜ್ ಕೂಡ ಬಿಂದಿದ್ದೀರ ಕೂಡ. ಹಾಂ, ಏನೋ ಹುಡುಕ್ತಾನೆ ಒಳಗಡೆ. ಸಾಕು ಕೂಡ ಮರೆ ಬೆಂಕಿ. 2 ಪೀಸ್ ಕೊಡ, 2 ಪೀಸು. ಕೋಕ್ಕೊಳ ಡಮ್ಮರ್ ಡಮ್ಮರ್ ಡಮ್ ಕಡಮ್. ಕಲ್ಮೇಕಿ ಬೈತವಲ್ಲ ನೀವು. ಆಗಲ್ಲ ಸಣ್ಣ ಬಿಡ್ತೀವಿ. ಕೆಲಸ ಮುಗೀತು ಕಣ. ಕೆಲಸ 5:30 ಆಯ್ತಾ ಇನ್ನೇನು? ಇನ್ಮೇಲೆ ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕಷ್ಟೇ. ಕೆಲಸ ಮುಗಿದ್ಮೇಲೆ ಎಕ್ಸ್ಟ್ರಾ ಕೆಲಸ ನಮ್ಮದು. ಏನಾದರೂ ಉಳಿದಿರೋದು ಬೆಳೆದಿರೋದು ಮಾಡಬೇಕು. ಚೈ ಚೈ ಚೈ. ಇವರೆಲ್ಲ ಸ್ಟೋರ್ ವಾಚ್ಮ್ಯಾನ್ ಇವರು ಮರಿ ವಾಚ್ಮ್ಯಾನು. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಅವ್ವ ನೋಡಿ, ಇದೇ ಕೆಟ್ಟೋಗಿರೋದು. ವಾಷಿಂಗ್ ಮಿಷಿನು ಅಲ್ಲ, ಫ್ರಿಜ್ಜು. ಇದು ಫ್ರಿಜ್ಜು ಕೆಟ್ಟೋಗಿದೆ. ಅದಕ್ಕೆ ಇವಾಗ ನಮ್ಮ ಸ್ಟೋರಲ್ಲಿ ಬೇರೆದಕ್ಕೆ ಚೇಂಜ್ ಮಾಡ್ತಾ ಇದ್ದಾರೆ. ಇವ್ನು ಯಾವ ಸೆಡೆ ನನ್ನ ಮಗ. ನೆಗಿಬೇಡ. ಏನು ದೊಡ್ಡವ್ರು ಬಂದ್ಬಿಟ್ಟು ಏನು ಅವ್ರನ್ನೇ ಕೊಡಲ್ವಲ್ಲ ನೀವು? ಯಾಕೆ? ಹಾಂ, ದೊಡ್ಡವ್ರು ಸ್ವಲ್ಪ ಮರ್ಯಾದೆ ಕೊಡ್ಬೇಕಂಡ್ರ ನೀವು. ಚಿಕ್ಕವರಾದವರು ನೋಡೋ ಅಲ್ಲಿ ಹೋಯ್ತಾವ್ರೆ. ಎಲ್ಲ ದೊಡ್ಡವರೆಲ್ಲ ಹೋಯ್ತಾವ್ರಲ್ಲಿ. ಇಲ್ಲಿಬ್ಬರು ಬಂದರು ನೋಡ ದೊಡ್ಡವರು. ಕೂಗಬಾರ್ನ. ಇವರೆಲ್ಲ ನೈಟ್ ಅಲ್ಲೇ ಸೆಕ್ಯೂರಿಟಿ ಗಾರ್ಡ್ಗಳು ಅಲ್ಲೇ ಬಂದರು. ಒಬ್ಬರು ಅಲ್ಲೊಬ್ಬರು ಬರ್ತಾವ್ರೆ. ಬನ್ನಿ. ಅಲ್ಲೊಂದು 7-8 ಸೀಟ್ ಹೋಗಿದ್ದಾರೆ. ಇವರು ಸ್ವಾಗತ ಕೋರ್ಬಿಟ್ಟು ವಾಪಸ್ ಬರ್ತಾ ಇದ್ದಾರೆ. ಟೈಮು 6 ಗಂಟೆ ಆಯಿತು. ನಮ್ಮ ಕರುಗಳು ಇಲ್ಲಿ ಮೇಯ್ತಾವೆ. ಹಿಡ್ಕೊಂಡು ಹೋಗ್ಬೇಕು. ಬನ್ರವ, ಸಾಕು, ಟೈಮ್ ಆಯಿತು. ಹಾಂ, ಇನ್ನೂ ಎಷ್ಟೊಂದು ಗಂಟೆ ಮೇಯ್ತೀರಾ? ಹಾಂ, ಬನ್ನಿ ಅಮ್ಮ. ಕೆಂದಿ ಕರ್ಕಬಾ ಅವಳಮೆ. ಬರಲ್ವಾ? ಇವಳು ಕರ್ಕೊಂಡು ಹೋದ್ರೆ ನೀನೇ ಬತ್ತೀಯ. ಬರೇ ಹೋಗಮ್ಮ. ನಾವು ಬರೇ ಏನು ಹೆಂಗೆ ನಿಂತ್ಕೊತಾಳೆ ನೋಡು. ಟೈಮ್ ಆಯಿತು. ಇನ್ನೇನು ತಿಂಡಿ ಕೊಡ್ತಾರೆ. ಕರ್ಕೊಂಡೋಗಿ ಕಟ್ಟಾಕ ತಕ್ಷಣ ತಿಂಡಿ ಕೊಡ್ತಾರೆ ಅಂತ ಗೊತ್ತವಕ್ಕೆ. ಅದಕ್ಕೆ ಸುಮ್ಮನೆ ನಿಂತ್ಕೊತವೆ. ಇವ್ರು ನೋಡಿ, 4:15 ಡ್ಯೂಟಿ ಮುಗಿದ್ರು ಇನ್ನೂ ಇಲ್ಲೇ ಇದ್ದಾರೆ. ಬಂದ್ರೆ ಬಾ. ಅವಕ್ಕಿನ್ನೂ ತಂಪತ್ತಲ್ಲಿ ಮೇಯ್ಬೇಕು ಅಂತ ಆಸೆ ಅವಕ್ಕೆ. ಇಷ್ಟೊತ್ತಿಗೆ ಹಿಡ್ಕೊಂಡೋಗಿ ಕಟ್ಟಾಕ್ಬಿಡ್ತಾನಲ್ಲ ಅಂತ. ಇನ್ನೂ ಅರ್ಧ ಗಂಟೆ ಬೇಕಾದ್ರೆ ಮೇಯ್ತೀನಿ ಅಂತವೆ. ಬಿಸ್ತಲ್ಲಿ ಇವಾಗ ಸೆಕೆ ಅಲ್ವಾ, ಮೇಯಲ್ವ. ತಂಪಾದಾಗ ಹೊಟ್ಟೆ ತುಂಬ ಮೇಯ್ತವೆ. ಬಾರೆ ಅಂದರೆ ಕಿವಿ ಮತ್ತೆ ಚೆನ್ನಾಗಿ ನೆಟ್ಟೆ ಮಾಡ್ತೀಯ. ಬಾ. ಬರ ನೀನೇನು ಹತ್ತ ತಿರುಗಿ ಅಂತಿದ್ಯಾ? ಬಾ. ಹೋಮ್ ಬಾ. ನಾಳೆ ನಮ್ಮ ಕಾಲೇಜ್ ಮಧ್ಯಾಹ್ನ ಊಟ ಬಿಸಿಬೇಳೆ ಬಾತು ಈಗಲೇ ಆರ್ಡ್ರ್ ಮಾಡ್ತಾ ಇದ್ದಾರೆ. ಮೊಸರನ್ನ, ಅದ್ರ ಜೊತೆಗೆ ಉಪ್ಪಿನಕಾಯಿ, ತೆಂಗಿನಕಾಯಿ ಚಟ್ನಿ. ನಡಿಯ ಬಾರೇ, ನೀನೇ ನಿಂತ್ಕೊಂಡು ನೋಡ್ಬಿಡ. ಬಾರ. ಬಿಸಿಬೇಳೆ ಬಾತು ಮೇಲ್ಗಡೆ ಬೂಂದಿ ಖಾರ ಮರ್ತೇ ಬಿಟ್ಟಿದೆ. ಬೂಂದಿ ಖಾರ ಹಾಕ್ತಾರೆ, ಇಲ್ಲಾಂದರೆ ಹಳ್ಳು ಜೋಳದ್ದು ಅದು ಚೋಚು ಹಾಕ್ತಾರೆ.
ನೋಡಿ ನಮ್ಮ ಕರು ನೀರು ಕುಡಿತೈತೆ, ನೀರು ಕುಡ್ಕೊಂಡು ಹೋಗ್ತಾ ಐತೆ. ಬಾರೆ ಮುಂದೆ ಬಂದು ಕುಡಿ ಬಾರೆ. ಸಾಕು ಕುಡ್ದಿರೋದು. ಎಡ ಇವ್ರು ಒಬ್ಬರನ್ನ ಕರ್ಕೊಂಬಂದ್ರೆ ಸಾಕು, ಅವ್ರ ಹಿಂದೆಗಡೆ ಸುಮ್ಮನೆ ಮಾತಾಡಿ ಹಳ್ಳ ಆಡ್ಸ್ಕೊಬತ್ತಾರೆ. ಕಮ್ಮಿಸ್ಕೊಂಬ ಸಗಣ್ ಮೇಯ್ದ್ರೆ ಸಾಕಾಗಿ ಹೋಗ್ತಾ ಇರುವಲ್ಲ, ತಿರ್ಗಾ ಹಿಂದಕ್ಕೆ ಹೋಗಕ್ಕೆ. ನಮ್ಮ ಕಾಲೇಜ್ ಪಕ್ಕದಲ್ಲೇ ತೆಂಗಿನ ತಳ್ಳುಗಳು ಹಾಕಿದ್ದೀವಿ, ನಾವೇ ಕೈಯಾರು ಹಾಕಿರೋದು. ತೆಂಗಿನ ಸಸ್ಗಳು ಇಷ್ಟು ಬಂದಿದೆ, ಅದರೊಳಗಡೆ ನುಗ್ಗೆ ಗಿಡ ಬೆಳೆದಿದ್ವಿ, ನುಗ್ಗೆಕಾಯಿ ಬಿಟ್ಟಿದ್ದಾವೆ. ನುಗ್ಗೆಕಾಯಿ ನೋಡಿ ಹೆಂಗೆ ಬಿಟ್ಟಿದ್ದಾವೆ. ಬಾ ಬಾ ಕಟಾಕಿದ್ದೀನಿ ಫ್ರೆಂಡ್. ಇಷ್ಟೊತ್ತು ಇದ್ರು ಸ್ಕೂಲ್ ಪಾರ್ಕಿಂಗು, ಬೆಳಗ್ಗೆ ಹೊತ್ತು ಸ್ಕೂಟ್ರ್ ಪಾರ್ಕಿಂಗ್ ಇದು. ಇವರು ಬಸವಂಪುರದವರು ಹೊರಟ್ರು, ಡ್ಯೂಟಿ ಮುಗಿಸ್ಕೊಂಡು ಹೋಯ್ತಾ ಇದ್ದಾರೆ. ಇಲ್ಲೇ ನಂಜನಗೂಡು ಬಿಡ್ಸ್ ಪಕ್ಕ ಇದು ಬಸವಂಪುರದವ್ರು ಇವರು. ಇಲ್ಲೊಬ್ಬ ಬಸವನಗೂಡು ಬೆಟ್ಟದ ಮೇಲೆ ಪಂಚಲಿಂಗೇಶ್ವರ ದೇವಸ್ಥಾನ ಐತೆ, ಆ ದೇವಸ್ಥಾನಕ್ಕೆ ಹೂ ಕುಯ್ತಾವನೆ. ಇದು ಯಾವ ಥರ ಹೂವು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್. ನೋಡಿ ಅಲ್ಲೇ ಹೂ ಕಿತ್ಕೊಂಡು ಅಲ್ಲಿ ಹೋಯ್ತಾವನೆ. ಸಾಕೇನೋ ಹೂ ತರಿಸು. ಅವ್ರು ಪಿ ಟಿ ಮಾಸ್ಟ್ರು ಬಟ್ಟೆ ಬಿಚ್ಚಾಕ್ಬಿಟ್ಟು ಚಡ್ಡಿ ಹಾಕಿ ಹೋಯ್ತವ್ರೆ. ನೋಡಿ ಇವ್ನಿಗೆ ಅಲ್ಲೇ ಕೂದಲು ಉದುರ್ತಾ ಇದ್ದಾವಂತೆಲ್ಲ ತೋರಿಸ್ತಾ ಇಲ್ಲಿ ದಾಸ ಲೋ ತಿರಿಕಲೈತೆಗೆ. ಇವನ ಹೆಸರು ಅಭಿ, ಎಮೆಟಿಕಲ್ CS ಡಿಪಾರ್ಟ್ಮೆಂಟು ಲ್ಯಾಬ್ ಇನ್ಚಾರ್ಜು ಇವಂದು. ತಲೆ ಮೇಲೆ ಬಟ್ಟೆ ಹಾಕಿ ಹೋಯ್ತಾವನೆ, ಕೂದಲೆಲ್ಲ ಉದುರೋಯ್ತಾವೆ ಅಂತ. ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಹೂ ಕುಯ್ಕೋಯ್ತಾವ್ರೆ ಕಳ್ಳರು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಏನೋ ನಿನ್ನ ಗಾಡಿ ಈ ಥರ ಸ್ಮೆಲ್ ಬರ್ತೈತೆ, ಆಯಿಲ್ ಚೇಂಜ್ ಮಾಡಿಸೋ. ಯಪ್ಪ ಏನು ಇಷ್ಟು ಕಂಟು ಹೊಡಿತಾ ಕುಂತದಲ್ಲ. ಹಾಂ ಇವು ಬಸವಪುರದನು ನಂಜನಗೂಡಿಗೆ ಹೋಗ್ಬಿಟ್ಟು ಮನೆ ಬಾಡಿಗೆ ಮನೆ ಕಟ್ಕೊಂಡಾರೆ. ಅದು ನಂಜನಗೂಡಿಗೂ ಬಸವಪುರಕ್ಕೂ 3 ಕಿಲೋಮೀಟ್ರು ಅಷ್ಟೇ ಇರೋದು. ಬಸವಪುರದಲ್ಲಿ ಕಟ್ಟಿರೋ ಮನೆ ಬಿಟ್ಬಿಟ್ಟು ನಂಜನಗೂಡಿಗೆ ಹೋಗ್ಬಿಟ್ಟು ಸಿಟಿನಲ್ಲಿ ಬಾಡಿಗೆ ಕೊಟ್ಕೊಂಡು ಮನೇಲಿ ಅವ್ರೆ ಹುಡುಗಿ ಸಿಗ್ಲಿ ಅಂತ. ಓ ಸಿಟಿಲಾದ್ರೆ ಹುಡುಗಿರು ಸಿಗ್ತಾರೆ ಅಂತ, ಹಳ್ಳಿಲಾದ್ರೆ ಹುಡುಗಿರು ಸಿಗಲ್ಲ ಅಂತ ತಿರ್ಕೊಬಿಟ್ಟಿದ್ಯಾ. ಹಳ್ಳಿಲೇ ಜಾಸ್ತಿ ಹುಡುಗಿರು ಇರೋದು. ರೈತರು ಬೇರೆ ಅವನು. ರೈತರ ಮಕ್ಕಳಿಗೆ ಹೆಣ್ಣು ಇಲ್ದಂಗೆ ಆಗುತ್ತೆ. ರೈತರಿಗೆ ಹೆಣ್ಣು ಕೊಡಿ ಫಸ್ಟು. ಯಾವಾಗ ನೀವು ಬುದ್ಧಿ ಕಲ್ತ್ಕೊಳ್ಳೋದು? ಅನ್ನದಾತ್ರವರು, ಅನ್ನ ಬೆಳೆದಾಕರು. ನಮ್ಮ ಇಂಡಿಯಾದಲ್ಲಿ 95% ಜಾಸ್ತಿ ಇರೋರೇ ರೈತರು. ರೈತರ ಮಕ್ಕಳು ಹೊಲ್ತ ಮಾಡೋಕ್ಕೂ ಸರಿ, ಗೇಯಕ್ಕೂ ಸರಿ, ಆಫೀಸಲ್ಲಿ ಕೂತ್ಕೊಂಡು ಫ್ಯಾನ್ ಕೆಳಗಡೆ, ಗಾಳಿ ಕೆಳಗಡೆ, AC ಒಳಗೆ ಕೂತ್ಕೊಳ್ಳೋಕ್ಕೂ ಸರಿ ಅವರು ನಮ್ಮ ರೈತರ ಮಕ್ಕಳು. ಟೈಮು 6:30, ಸೂರ್ಯ ಮುಳುಗ್ತಾ ಇದ್ದಾರೆ. ನನಗೊಂದು ಸ್ವಲ್ಪ ರೆಸ್ಟ್ ಬೇಕೀಗ. ಅಲ್ಲಿ ಗಂಟೆ ಗ್ಯಾಪು, ಆಮೇಲೆ ಕೊಡ್ತೀನಿ ನಾನು ನಿಮಗೆ ಮೆಸೇಜು. ಪಂಚಲಿಂಗೇಶ್ವರ ದೇವಸ್ಥಾನ ತಲೆ ಮೇಲೆ ಹಾಕಕ್ಕೆ ಇಷ್ಟು ಹೂ ಕುಯ್ಕೊಯ್ತವ್ರೆ. ಹಾಯ್ ಫ್ರೆಂಡ್, ಹೊರಗಡೆ ಬುರ್ಜಿ ಮಾಡ್ಕೊಂಡು ತಿಂತಾ ಇದ್ದೀವಿ. ಇನ್ನೂ ತಿಂತಾ ಇಲ್ಲ, ಅಳ್ಳಾಡಿಸ್ತಾ ಇದ್ದೀವಿ. ಈ ಸ್ಮೆಲ್ಗೆ ನಾಯಿಗಳು ನನಗೆ 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 ಅಂತ ಕೂಗಾಡ್ತಾವೆ. ಇದು ಎತ್ಕೊಂಡು ಹೋಗ್ಬಿಟ್ಟು ಊಟ ಮಾಡೋ ಟೈಮಲ್ಲಿ ಮಾಡೋಣ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್.